ಬಟ್ ಅಲ್ಲಿ ಪಣಂಬೂರು, ಕೂಲೂರು, ಕೊಠಾರ ಚೌಕಿ ಬ್ಲಾಕ್ ಒಂದು 10 ಮಿನಿಟ್ಸ್ ಬ್ಲಾಕ್ ಆದ್ರೆ ನನ್ಗೆ ಉಡುಪಿ ಸ್ಟ್ಯಾಂಡೇ ಇಲ್ಲ, ಮತ್ತೆ ಆಲ್ಟೆ ಗಾಡಿ ಬೇಕಾದ್ರೆ ಇದು ಮಾಡಿದ್ರೆ ಬ್ರೇಕೇ ಇಲ್ಲ, ಆಪ್ಷನ್ ಇಲ್ಲ, ಫುಲ್ ಜನ ಇತ್ತು ಗಾಡಿಯಲ್ಲಿ. ಸಿಟಿ ವರ್ಕಿಗೆಲ್ಲ ಹೋಗೋ ಟೈಮ್ ಅಲ್ಲ, ಜನರೆಲ್ಲ ಆ ಕಡೆ ನೋಡಿದೆ ಎಲ್ಲ ಬೈಕ್ ಎಲ್ಲ ಇತ್ತು, ಈ ಕಡೆ ಜನರಿದ್ರು. ಟೀಚರ್ನವ್ರು ಕೇಳ್ತಾರಲ್ಲ, ನೀವು ದೊಡ್ಡವರಾದ್ಮೇಲೆ ಎಂತ ಆಗ್ತೀರಿ, ಏನು ಮಾಡ್ತೀರಿ ಅಂತ ಕೇಳ್ತಾರಲ್ಲ, ಅದಕ್ಕೆ ಎಲ್ಲ ಮಕ್ಕಳೆಲ್ಲ ಡಾಕ್ಟ್ರು, ಪೊಲೀಸ್, ಇಂಜಿನಿಯರ್ ಎಲ್ಲ ಹೇಳಿದ್ರು. ಈಗ ಆಪ್ಷನ್ ಇಲ್ಲ, ಗಾಡಿ ನಿಲ್ಲಿಸುವ ಆಪ್ಷನೇ ಇಲ್ಲ. ಚಾಲಕರು ಎಂತ ಮಾಡ್ತಾರೆ, ಎಂತ ಮಾಡುದು ಅಂತ ಹೇಳಿ ಲಾಸ್ಟಿಗೆ ಈ ಸೈಡ್ ಉಂಟಲ್ಲ ಇದು ದೇವರು, ನನಗೆ ಅವರು ಗಾಡಿ ಕಳಿಸಿಕೊಟ್ಟ ಗುರು ಅವರು ಹೊಡೆದು, ಸ್ಕ್ರೂ ಡ್ರೈವರ್ ಅಲ್ಲಿ ಹೊಡೆದು ಕಾಪು ಟು ಶಿವಮೊಗ್ಗ ಮಾಚಿನಲ್ಲಿ ಲೋಡು ಇತ್ತು. ಹಿಂದ್ಗಡೆ ಗಾಡಿ ಸೈಡ್ ಹಿಡ್ಕೊಂಡು ಹೋಗುದು, ಫೋನ್ ಮಾಡುದು ಕಂಡಕ್ಟರಿಗೆ, ಲೇಟ್ ಆಯ್ತು ಅಂತ ಅವರು ಹೇಳುದು. ಕಂಡಕ್ಟರ್ ಹೇಳಿದ, ಹೊಸ ಡ್ರೈವರ್ ಸ್ವಲ್ಪ ಅಡ್ಜಸ್ಟ್ ಮಾಡಿ 2 ದಿವಸ ಅಂತ. ಯಾರು ಇಲ್ಲಿ ಕೂತ್ಕೊಂಡಿದ್ರೆ ಸೀಟ್ ಕೊಡುದಿಲ್ಲ, ಅಮ್ಮ ಸ್ವಲ್ಪ ಎದ್ದೇಳಿಸಿ, ಪ್ರೆಗ್ನೆಂಟ್ ಗರ್ಭಿಣಿಯವರು ಬರ್ತಾರಲ್ಲ, ಆಗ ಕೆಲವರು ಸೀಟ್ ಕೊಡಲ್ಲ. ನನ್ನ ಇದೇ ಬಸ್ಸಲ್ಲಿ, ವಿಶಾಲ್ ಬಸ್ಸಲ್ಲಿ ನಾನು ನೋಡಿದೆ, ಕೊಡಲ್ಲ. ಒಂದು ಗಾಡಿ ಒಂದು ರಸ್ತೆಯಲ್ಲಿ ನಿಂತ್ರೆ ಹೇಗೆ ತಗೊಂಡು ಬರಬಹುದು, ಗಾಡಿ ಒಂದು ಹಾಳಾದ್ರೆ ಅಲ್ಲೇ ಬಿಟ್ಟು ಬರುದಲ್ಲ. ನಮ್ಮ ತಲೆಗರ್ಚಿಗೆ ಎಂತ ಮಾಡಿ, ಒಂದು ಬೋಲ್ಟ್ ಹೋದ್ರೆ, ಒಂದು ಪೈಪ್ ಕಟ್ಟಾದ್ರಿ. ಧನ್ಯವಾದ ಮದನ್ ಮಣಿಪಾಲ್, ನಿಮ್ಮ ಚಾನಲಿಗೆ ಯಾವತ್ತು ಎಲ್ಲ ಆಲ್ ಇಂಡಿಯಾ, ಆಲ್ ಕರ್ನಾಟಕ, ಎಲ್ಲ ನಿಮ್ಮದೇ. ಮದನ್ ಮಣಿಪಾಲ್ ಅಂತ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನಾನಿವತ್ತು ವಿಶಾಲ್ ಬಸ್ಸಿನ ಒಂದು ಬ್ಲಾಗ್ ಮಾಡಲಿಕ್ಕೆ ಬಂದಿದ್ದೇನೆ. ನನ್ನ ಫೇವ್ರೇಟ್ ಆದಂಥ ಬಸ್ ಅಂತಲೇ ಹೇಳ್ಬೋದು. ನನಗೆ ಮುಂಚೆಯಿಂದ ಸಹ ವಿಶಾಲ್ ಬಸ್ ಅಂತ ಹೇಳಿದರೆ ನನ್ನ ಫೇವ್ರೇಟ್ ಬಸ್. ಇದರ ಡ್ರೈವರ್ ಇದ್ದಾರೆ, ಅವ್ರ ಹತ್ರ ಮಾತಾಡಿಸುವ. ಎಲ್ರಿಗೆ ಗೊತ್ತಿದೆ ಈ ಒಂದು ಬಸ್ ಇತ್ತೀಚೆಗೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸ್ವಲ್ಪ ಫೇಮಸ್ ಆಗಿತ್ತು. ಯಾವ ಬಸ್ ಅಂತ ನಿಮಗೆ ಗೊತ್ತಾಗ್ತದೆ, ನೋಡಿ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಅಬೂಬಕ್ಕರ್ ಸಿದ್ದಿಕ್ ಅಂತ ಹೇಳಿ. ವಿಶಾಲ್ ಸಿದ್ದಿಕ್ ಬಾಯ್ ಅಂತ ಹೇಳಿದ್ರೆ ತುಂಬಾನೇ ಫೇಮಸ್. ಸರ್, ನಿಮ್ದು ಊರು? ನಂದು ಪ್ರಾಪರ್ ಎರ್ಮಾಲ್, ಉಚ್ಚಿಲ, ಪಡುಬಿದ್ರಿ ಉಚ್ಚಿಲ. ಪಡುಬಿದ್ರಿ ಉಚ್ಚಿಲ. ಸರ್, ನೀವು ವಿಶಾಲ್ ಬಸ್ ಅಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ಒಂದು 5 ವರ್ಷ ಆಯ್ತು. 5 ವರ್ಷದಿಂದ ವಿಶಾಲ್ ಅಲ್ಲಿ. ಮೊದಲು ಯಾವ ರೂಟ್ ಅಲ್ಲಿ ಇದ್ರಿ? ಯಾವುದು ಅಂದ್ರೆ ಎಲ್ಲಿ, ಯಾವ ಬಸ್ ಅಲ್ಲಿ? ನಾನು ಎಲ್ಲ ಬಸ್ ಡ್ಯೂಟಿ ಮಾಡಿದ್ದೇನೆ, ಬದಲಿ ಎಲ್ಲ ಮಾಡ್ತಾ ಇದ್ದೇನೆ. AKMS, ನವದುರ್ಗ, ಲೋಕಲ್ ಬಸ್ ಅಲ್ಲಿ ಇದ್ದೆ. ಲೋಕಲ್ ಬಸ್ ಅಲ್ಲಿ ಯಾವುದು ಸರ್? ಲೋಕಲ್ ಬಸ್ ಅಲ್ಲಿ ಲೋಕಲ್ ಬಸ್ ನವದುರ್ಗ ಅಂತ ಹೇಳಿ. ಓಕೆ. ಎಲ್ಲಿಗೆ ಹೋಗುವಂತ ಬಸ್ ಅದು? ಇದೆ ಕೋಸ್ಟಲ್ ಲೈನ್, ಬೆಂಗಳೂರು ಟು ಉಡುಪಿ. ಆಮೇಲೆ ಒಂದು 5 ವರ್ಷ ಗಲ್ಫ್ ಅಲ್ಲಿ ಇದ್ದೆ, ಸೌದಿಯಲ್ಲಿ ಟ್ರೈಲರ್ ಓಡಿಸ್ತಾ ಇದ್ದೆ. ಕತರ್, ಸೌದಿ 2 ಕಂಟ್ರಿಗೆ ಹೋಗಿದೆ. ಹಾಗಾದ್ರೆ ನಿಮ್ದು ಸೌದಿಯ ಲೈಸೆನ್ಸ್ ಇದೆ? ಉಂಟು ಆಲ್ರೆಡಿ ಉಂಟು. ಯಾಕೆ ಹೇಳಿದ್ರೆ ಸೌದಿಯಲ್ಲೆಲ್ಲ ಡ್ರೈವಿಂಗ್ ಮಾಡ್ಬೇಕಂತ ಹೇಳಿದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಬೇಕು. ಸರಿ. ಅದು ಬೇರೆ ಟ್ರೈಲರ್ ಅಂತ ಹೇಳಿದ್ರೆ, ಅದು ಎಷ್ಟು ಉದ್ದ ಇರ್ತದೆ? ಅದು 14 ವೀಲ್. ಹೌದು, ಅದು ಅಂದ್ರೆ ಗಲ್ಲ ಟಿಪ್ಪರ್ ಅಂತ ಹೇಳಿ. ನೈಸ್ ಹೊಯ್ಗೆ ಅಲ್ವಾ, ನೈಸ್ ಹೊಯ್ಗೆ ಅದು ತಗೊಂಡು ಬರ್ಲಿಕ್ಕೆ. ಹೌದಾ? ಅಂದ್ರೆ ಅದು ಅಲ್ಲಿ ಲೋಕಲ್ ಅಲ್ಲೇ? ಅಲ್ಲಲ್ಲ, 1,000 ಕಿಲೋಮೀಟರ್ ಹೋಗ್ಲಿಕ್ಕೆ 3 ದಿವಸ ಆಗ್ತದೆ ಹೋಗಿ ಬರ್ಬೇಕಾದ್ರೆ. ಸಿಂಗಲ್, ಡಬಲ್ ಕಂಡಕ್ಟರ್ ಯಾರು ಇಲ್ಲ ಅದ್ರಲ್ಲಿ. ಎಷ್ಟು ವರ್ಷ ಡ್ಯೂಟಿ ಮಾಡಿದ್ರೆ ಅಲ್ಲಿ? ಸೌದಿಯಲ್ಲಿ 3 ವರ್ಷ, ಕತರ್ ಅಲ್ಲಿ 2 ವರ್ಷ. ಸರ್, ವಿಶಾಲ್ ಬಸ್ಸಿಗೆ ಬಂದು ನೀವು 5 ಇಯರ್ಸ್ ಆಯ್ತು ಅಂತ ಹೇಳಿದ್ರಲ್ಲ? ಹೌದು. ಫಸ್ಟಿಗೆ ನೀವು ಬರುವಾಗ ಹೇಗೆ ಇತ್ತು ಸರ್ ವಿಶಾಲ್ ಕಂಪನಿ ಅಂತ ಹೇಳಿದ್ರೆ? ಅದು ಒಂಥರ ಓಲ್ಡ್ ಕಂಪನಿ, ತುಂಬಾನೇ ಒಂದು ಏನಂತ ಹೇಳ್ಬೋದು, ಒಂದು ಸಮುದ್ರ ಅಂತ ಹೇಳ್ಬೋದು. ಬಸ್ಸಿನ ಒಂದು ಎಷ್ಟು ಗಾಡಿ ಇದೆ. ಮೊದ್ಲಿಗೆ ಬಂದಂತಹ ಓಲ್ವೋ ಗಾಡಿ ವಿಶಾಲ್ ಮಂಗಳೂರಿನಿಂದ ಬಾಂಬೆಗೆ ಬಿಟ್ಟದ್ದೇ ಅವರು. ಹೇಗೆ ಸರ್ ವಿಶಾಲ್ ಕಂಪನಿ ಹೇಗೆ ಸರ್? ಪರವಾಗಿಲ್ಲ, ಒಳ್ಳೆ ಕಂಪನಿ, ಓಲ್ಡ್ ಕಂಪನಿ. ಜನರೆಲ್ಲ ಇದು ಮಾಡ್ತಾರೆ, ಲೈಕ್ ಮಾಡ್ತಾರೆ ವಿಶಾಲ್ ಕಂಪನಿ ಅಂತ ಹೇಳಿದ್ರೆ. ತುಂಬಾ ಈಗ ಬೆಂಗಳೂರು, ಮುಂಬೈಗೆಲ್ಲ 2-3 ದಿವಸ ಮೊದಲೇ ಟಿಕೆಟ್ ಇದು ಮಾಡ್ತಾರೆ.
ಬಸ್ ಬೇಕಂತೇಳಿ ಫುಲ್ ಇರ್ತದಲ್ಲ ಹೌದು ಬಸ್ ಎಲ್ಲ, ಅದಕ್ಕೆ 2-3 ದಿವಸ ಮೊದಲೇ ಎಲ್ಲ ಬುಕಿಂಗ್ ಮಾಡ್ತಿರ್ತಾರೆ. ತುಂಬಾನೇ ನೀಟಾಗಿ ವೆಲ್ ಮೇಂಟೈನ್, ಓಕೆ, ಕ್ಲಿಯರ್ ಸರ್ವಿಸ್ ಎಲ್ಲ ಕರೆಕ್ಟ್. ಸರ್ ಅವರ ಹೆಸರೇನು ಸರ್? ಅವರ ಜವಾರ್ ಅಂತೇಳಿ, ಜವಾರ್. ಅವರು ಡೆತ್ ಆದ್ರು. ಓಕೆ. ಅವರು ಈಗ ಅವರ ಮಗ ನೋಡ್ಕೊಳ್ಳೋದು. ಹೌದಾ? ಮಗ ಮತ್ತೆ ಬ್ರದರ್ ಇಬ್ರು. ಅವರ ಹೆಸರು, ಮಗನ ಹೆಸರು? ಅಜಿತ್ ಅಂತೇಳಿ. ಅಜಿತ್ ಅಂತ. ಸರ್ ಇವಾಗ ಪ್ರೆಸೆಂಟ್ ಎಷ್ಟು ಗಾಡಿ ಇದೆ ಸರ್? ಈಗ ಎಕ್ಸ್ಪ್ರೆಸ್ ಲೈನ್ ಅಲ್ಲಿ 10 ಗಾಡಿ ಉಂಟು. 10 ಗಾಡಿ. ಕೋಸ್ಟಲ್ ಲೈನ್ 10 ಗಾಡಿ. ಮತ್ತೆ ತಿರುಪತಿ, ಬೆಂಗಳೂರು, ಬೊಂಬೈ ಎಲ್ಲ ಗಾಡಿ ಉಂಟು. ಎಲ್ಲ ಗಾಡಿ ಇದೆ. ಸರ್ ಇದು HR ಗಾಡಿ ಅಲ್ಲ? HR ಗಾಡಿ. ಹೇಗೆ ಸರ್ ಗಾಡಿ? ಪರವಾಗಿಲ್ಲ, ಗಾಡಿ ಒಳ್ಳೇದುಂಟು. ಸ್ವಲ್ಪ ಬ್ರೇಕ್ ಇದ್ದಿದ್ದು, ಮತ್ತೆ ಈಗೆಲ್ಲ ಕರೆಕ್ಟ್ ಎಲ್ಲ ಲೈನರ್ ಗೀನರ್ ಎಲ್ಲ ಹೊಡೆದ್ರೆ ಎಲ್ಲ ನೋಡ್ತಾ ಇರ್ಬೇಕು. ಓಕೆ. ಅದೇ ತೊಂದರೆ ಇಲ್ಲ. ಅಂದ್ರೆ ಬ್ರೇಕಿಂಗ್ ಕಂಪ್ಲೇಂಟ್ ಇತ್ತು ಸ್ವಲ್ಪ. ಹೌದು, ಸ್ವಲ್ಪ ಬ್ರೇಕ್ ಎಲ್ಲ ತಾಗುದಿಲ್ಲ. ಎಕ್ಸ್ಪ್ರೆಸ್ ಲೈನಿಗೆ ಓಕೆನಾ ಗಾಡಿ? ಪರವಾಗಿಲ್ಲ, ಫಾಸ್ಟ್ ಟ್ರಿಪ್ಪಿಗೆಲ್ಲ ಆಗುದಿಲ್ಲ, ಫಾಸ್ಟ್ ಟ್ರಿಪ್ ಎಲ್ಲ ಇರ್ತದಲ್ಲ. ಓಕೆ. ಆರಾಮ್ಸೆ ಟೈಮಿಂಗ್ ಸಿಗಲ್ಲ, ಹೋಗಿ ಬರ್ಬೋದು. ಸರ್ ಹಾಗೆ ಏನು ನಿಮ್ಗೆ ಪ್ರಾಬ್ಲಮ್ ಆಗ್ತದೆ? ಪ್ರಾಬ್ಲಮ್ ಏನಿಲ್ಲ, ಮೊದಲು ಈ ತೊಂದರೆ ಇಲ್ಲ, ಈ ಗಾಡಿ ಎಲ್ಲ ತೊಂದರೆ ಇಲ್ಲ, ಒಳ್ಳೆ ಗಾಡಿ. ಬಟ್ ಒಂದೊಂದು ಗಾಡಿ ಅದು ಬ್ರೇಕು, ಲೈನರ್ ಇದ್ರದ್ದು, ಟೈರ್ ಇದ್ದು, ಟೈರ್ ಲೆಫ್ಟ್ ಸೈಡ್ ಟೈರ್ ಇದ್ದು ಸ್ವಲ್ಪ. ಈಗ ಬರುವ ಗಾಡಿ ಎಲ್ಲ ಓಕೆ, ಎಲ್ಲ ಫೈನ್. BS6 ಗಾಡಿ ಅಲ್ಲ? ಇದು BS6 ಈಚಾರ್ ಅಲ್ಲ? ಸರ್ ನೀವು ಒಂದು ಡ್ರೈವಿಂಗ್ ಫೀಲ್ಡಿಗೆ ಹೇಗೆ ಬಂದ್ರಿ ಸರ್? ನಿಮ್ದೊಂದು ಬಾಲ್ಯದ ಒಂದು ಜೀವನ ಹೇಗಿತ್ತು? ಬಾಲ್ಯದ ಜೀವನ ಅಂದ್ರೆ ಶಾಲೆಗೆ ಹೋಗ್ತಾ ಇದ್ದೆ. ಹೋಗಿ ಮ್ಯಾಮ್ ಟೀಚರ್ನವ್ರು ಕೇಳ್ತಾರಲ್ಲ, ನೀವು ದೊಡ್ಡವರಾದ್ಮೇಲೆ ಎಂತ ಆಗ್ತೀರಿ, ಏನು ಮಾಡ್ತೀರಿ ಅಂತ ಕೇಳ್ತಾರಲ್ಲ. ಅದಕ್ಕೆ ಎಲ್ಲ ಮಕ್ಕಳೆಲ್ಲ ಡಾಕ್ಟ್ರು, ಪೊಲೀಸ್, ಇಂಜಿನಿಯರ್ ಎಲ್ಲ ಹೇಳಿದರು. ನನ್ನ ಹತ್ರ ಕೇಳಿದರು, ನೀ ಎಂತ ಮಾಡ್ತೀಯ ಅಂತ. ನಾನು ಹೇಳಿದೆ ಡ್ರೈವರ್ಗೆ ನನಗೆ ಇಂಟ್ರೆಸ್ಟ್ ಜಾಸ್ತಿ ಡ್ರೈವರಿಗೆ ಅಂತೇಳಿ. ಮತ್ತು ಶಾಲೆಗೆ ಹೋಗಿ ಬರಬೇಕಾದ್ರೆ ರಸ್ತೆಯಲ್ಲಿ ಬಸ್ಸಲ್ಲಿ ಹೋಗ್ತದಲ್ಲ, ಡ್ರೈವರ್ನವ್ರಿಗೆ ಟಾಟಾ ಮಾಡ್ತಾ ಇದ್ವಿ ನಾವು, ಡ್ರೈವರ್ ಕಂಡಕ್ಟರಿಗೆಲ್ಲ ಟಾಟಾ ಮಾಡ್ಕೊಂಡು. ತುಂಬ ಇಷ್ಟ. ಅದಕ್ಕೆ ಖಂಡಿತ ಆಗ್ತೀಯಾ ಕೇಳಿದ್ರು, ಖಂಡಿತ ಆಗ್ತೇನೆ ಅಂತ ಹೇಳಿದೆ. ಮತ್ತು ನಾನು ಮನೆಯಲ್ಲಿ ಸಹ ಹೇಳಿದೆ, ನನಗೆ ಡ್ರೈವರೇ ಆಗಬೇಕು, ಬೇರೆ ಎಂತ ನಾನು ಕೆಲಸ ಮಾಡಲ್ಲ ಅಂತೇಳಿ ಹಠ ಕಟ್ಟಿದ್ದೆ. ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ ಎಲ್ಲ ಡ್ರೈವಿಂಗ್ ಸ್ಕೂಲಿಗೆಲ್ಲ ಕಲಿಸಿ, ಮತ್ತು ನಾನು ಕ್ಲೀನರ್ ಆಗಿ, ಟೆಂಪೋದಲ್ಲಿ ಕ್ಲೀನರ್ ಆಗಿ, ಸ್ವಲ್ಪ ಸ್ಟಡಿಯಾಗಿ, ಸ್ವಲ್ಪ ಗಾಡಿ ಎಲ್ಲ ಸ್ವಲ್ಪ ಅನುಭವ, ಹೇಗೆ ಎಂತ ಒಂದು ಗಾಡಿ ಒಂದು ರಸ್ತೆಯಲ್ಲಿ ನಿಂತರೆ ಹೇಗೆ ತಗೊಂಡು ಬರ್ಬಹುದು, ಗಾಡಿ ಒಂದು ಹಾಳಾದ್ರೆ ಅಲ್ಲೇ ಬಿಟ್ಟು ಬರೋದಲ್ಲ, ನಮ್ಮ ತಲೆಗಟ್ಟಿಗೆ ಎಂತ ಮಾಡಿ, ಒಂದು ಬೋಲ್ಟ್ ಹೋದ್ರೆ, ಒಂದು ಪೈಪ್ ಕಟ್ಟಾದ್ರೆ ಹೇಗೆ ತಗೊಂಡು ಬರ್ಬಹುದು, ಹಗ್ಗ ಗಟ್ಟಿಯ ಅಲ್ಲ ಗಮಟೆ ಹಾಕಿಯ ತಗೊಂಡು ಬರ್ಬೋದು. ಅದೆಲ್ಲ ಇದು ಮಾಡಿದೆ ನಾನು, ಗೊತ್ತಾಯ್ತು. ಆಮೇಲೆ ಡ್ರೈವರ್ ಆದದ್ದು, ಡ್ರೈವರ್ ಆಗಿ. ಬಟ್ ಫಸ್ಟ್ ತಗೊಂಡದ್ದೇ ಬಿಟ್ಟದ್ದೇ ಅಂಬಾಸಿಡರ್ ಗಾಡಿ, ನನ್ನ ಬಾವಾಜಿ ಗಾಡಿ. ಅಷ್ಟು ಇದಿಲ್ಲ ಅಂದ್ರೆ ಸ್ಟಡಿ ಇಲ್ಲ, ತಗೊಂಡೋಗಿ ಬರ್ತೇನೆ, ಓದದ್ದು ಸೀದಾ ಓದದ್ದೇ. ಹೋಗಿ ಅಂಬಾಸಿಡರ್ ಅನ್ನು ಮರಕ್ಕೆ ಇಟ್ಟದ್ದು, ಪೊಡಿ ಗಾಡಿ, ಬಾವಾಜಿ ಗಾಡಿ ಎಲ್ಲ ಅಜ್ಜಿ ಉಜ್ಜಾಯ್ತು. ಅಂದ್ರೆ ಅಷ್ಟು ಸಹ ಒಂದು ಇಂಟ್ರೆಸ್ಟ್. ಅದ್ರಲ್ಲಿ ನಾನು ಎಂತ ಇದ್ ಮಾಡ್ಲಿಲ್ಲ, ಯಾವ್ದು ಫೀಲ್ ಆಗ್ಲಿಲ್ಲ ನನಗೆ. ಆಟ ಛಲ ಬಂತು, ಇನ್ನು ಸಹ ಗಾಡಿ ಬಿಡ್ಬೇಕಂತೇಳಿ. ಬಾಬಾ ಸಪೋರ್ಟ್ ಮಾಡಿದ್ರು, ಗಾಡಿ ಹೋದ್ರೆ ಹೋಗ್ಲಿ, ನೀನ್ ಡ್ರೈವಿಂಗ್ ಕಲಿ ಅಂತೇಳಿ. ರಿಪೇರಿ ಮಾಡ್ತೇನೆ ನಾನು, ಅದ್ರಲ್ಲಿ ಇದ್ ಮಾಡ್ಬೇಕಂತೇಳಿ. ಆಮೇಲೆ ನಮ್ಮ ಸಮುದ್ರ ಬದಿ ಮನೆ ತಗೊಂಡು ಹೋಗಿ ಸಮುದ್ರದ ಇದಂತ ಕಲ್ಲು ಹಾಕ್ತಾರಲ್ಲ, ಕಲ್ಲು ಅದ್ರ ಮೇಲೆ ಹತ್ತಿಸಿದೆ ಇನ್ನೊಂದ್ಸತಿ. ನೆಕ್ಸ್ಟ್ ರಿಪೇರಿ ಮಾಡಿ ಬಂದ ಮೇಲೆ ಅದಕ್ಕೆ ಮನೆಯಲ್ಲೆಲ್ಲ ಬೈದ್ರು, ಬೇಡ ಅಂತ ಹೇಳಿ ಬೈದ್ರು. ಇಲ್ಲ, ನನಗೆ ಹಠ ಬಂತು, ಏನು ಆಗುದಿಲ್ಲ ಅಂತ ಹೇಳಿದ್ರೆ ಏನಂತೇಳಿ ಹಠ ಬಂತು. ಆಮೇಲೆ ಮೀನ್ ಗಾಡಿ ಆ ಗಾಡಿ ಎಲ್ಲ ಹತ್ತಿ ಸ್ವಲ್ಪ ಡ್ರೈವರ್ ಹತ್ರ ಇಲ್ಲಿ ಹತ್ತಿರ ಎಲ್ಲ ಕುತ್ಕೊಂಡು ಸೈಡ್ ಪಕ್ಕದಲ್ಲಿ ಕುತ್ಕೊಂಡು ಸ್ಟೇರಿಂಗ್ ಎಲ್ಲ ಸ್ವಲ್ಪ ಸರಿ ಮಾಡಿ ಲಾಸ್ಟ್ ಕ್ಲಚ್ ಎಲ್ಲ ಹೇಳಿಕೊಟ್ರು. ಪಾಪ ನನ್ನ ಗುರು ಅಂತ ಹೇಳಿದ್ರು, ಹುಸೇನರ್ ಅಂತ ಹೇಳಿ ಗುರು. ಅವರು ಮತ್ತೆ ತೀರಿ ಹೋದ್ರು ರೀಸೆಂಟ್ಲಿ, 2 years ಆಯ್ತು. ದೇವರು ನನಗೆ ಅವರು ಗಾಡಿ ಕಳಿಸಿಕೊಟ್ಟ ಗುರು ಅವರು. ಹೊಡೆದು ಸ್ಕ್ರೂ ಡ್ರೈವರ್ ಅಲ್ಲಿ ಹೊಡೆದು ಕಾಪು ಟು ಶಿವಮೊಗ್ಗ ಮಾಚಿನಲ್ಲಿ ಲೋಡು, ಬಜಾರ್ ಲೋಡ್ ಇಲ್ವಾ, ಅದರಲ್ಲಿ ಹೋಗಿ ನಾ ಕ್ಲೀನರ್ ಆಗಿದ್ದೆ, ಅವರ ಡ್ರೈವರ್. ಆಗುಂಬೆಯಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಎಬ್ರಿ ತನಕ ಸೀತಾ ನದಿಯಲ್ಲಿ ಸ್ವಲ್ಪ ಗಾಡಿ ಎಲ್ಲ ಕೊಡ್ತಾ ಇದ್ರು ಸ್ಟಡಿ ಆಗ್ಬೇಕಂತ. ಸ್ವಲ್ಪ ಆಚೆ ಆದ್ರೆ ಸ್ಕ್ರೂ ಡ್ರೈವರ್ ಇಟ್ಕೊಂಡು ತಲೆಗೆ ಹೊಡಿತಾ ಇದ್ರು, ನನಗೆ ತಲೆಗೆ ಹೊಡಿತಾ ಇದ್ರು. ನಾವು ಎಂತ ಇದು ಮಾಡ್ಲಿಕ್ಕೆ ಆಗುದಿಲ್ಲಲ್ಲ, ಕಲಿಬೇಕಲ್ಲ. ಹಾಗಾಗಿ ಫುಲ್ ಸ್ಟಡಿ ಆದ್ಮೇಲೆ ಕಂಪ್ಲೀಟ್ ಓಕೆ 100% ತಗೊಂಡು ಹೋಗುವಷ್ಟು ಧೈರ್ಯ ಉಂಟಲ್ಲ, ಬಸ್ಸಿಗೆ ಹತ್ತು ಅಂತ ಆಯ್ತು. ಬಸ್ಸಿಗೆ ಹತ್ತು ಅಂತ ಆಯ್ತು, ಲೋಕಲ್ ಗಾಡಿ ಫಸ್ಟ್ ಬಿಡುವಂತ ಆಯ್ತು. ಎಲ್ಲ ಹೋಗುತ್ತಲ್ಲ ಲೋಕಲ್ ಗಾಡಿ, ಟೈಮಿಂಗ್ಸ್ ಉಂಟಲ್ಲ, ಆರಾಮ್ಸೆ ಗೇರ್ ಹಾಕಿ ಒಂದು 2 ದಿವಸ ಸ್ವಲ್ಪ ಕಷ್ಟ ಆಯ್ತು. ಏನು ಇದೇನಾಗ್ಲಿಲ್ಲ, ಕರೆಕ್ಟ್. ಸ್ವಲ್ಪ ಟೈಮಿಂಗ್ ಸ್ವಲ್ಪ ಆಚೆ ಆಯ್ತು, ಹಿಂದ್ಗಡೆ ಗಾಡಿ ಸೈಡ್ ಹಿಡ್ಕೊಂಡು ಹೋಗುದು, ಫೋನ್ ಮಾಡುದು ಕಂಡಕ್ಟರ್ಗೆ, ಲೇಟ್ ಆಯ್ತು ಅಂತ ಅವರು ಹೇಳುದು. ಕಂಡಕ್ಟರ್ ಹೇಳಿದ, ಹೊಸ ಡ್ರೈವರ್ ಸ್ವಲ್ಪ ಅಡ್ಜಸ್ಟ್ ಮಾಡಿ 2 ದಿವಸ ಅಂತ. ಮತ್ತೆ ನನಗೆ ಒಂದು ಇದಾಯ್ತು, ಎಕ್ಸ್ಪೀರಿಯನ್ಸ್ ಎಲ್ಲ ಆಯ್ತು. ಲೋಕಲ್ ಅಲ್ಲಿ ಒಂದು 7-8 ವರ್ಷ ಡ್ಯೂಟಿ ಮಾಡಿದೆ ಲೋಕಲ್ ಬಸ್ ಅಲ್ಲಿ. ಸಲ್ವಾ ಅಂತೇಳಿ ಮುಂಚೆ ಗಾಡಿ ಸಲ್ವಾ, ಗೋಲ್ಡನ್ ಸ್ಟಾರ್ ಎಲ್ಲ ಡ್ಯೂಟಿ ಮಾಡಿದೆ ನವದುರ್ಗದಲ್ಲಿ, ಎಲ್ಲ ಗಾಡಿ ಮಾಡಿದೆ ಇದ್ರಲ್ಲಿ ಲೋಕಲ್ ಅಲ್ಲಿ. ಆಮೇಲೆ ಒಂದು ಹಠ ಬಂತು, ಎಕ್ಸ್ಪ್ರೆಸ್ಗೆ ಹತ್ತುವ, ಇದು ಯಾರು ಪದೇ ನಿಲ್ಲಿಸಿ ಗೇರ್ ಹಾಕಬೇಕು, ನಿಲ್ಲಿಸ್ಬೇಕು, ಗೇರ್ ಹಾಕಬೇಕು, ನಿಲ್ಲಿಸ್ಬೇಕು.
ಅಂತೇಳಿ ಎಕ್ಸ್ಪ್ರೆಸ್ಗೆ ಹತ್ತು ಅಂತ ಆಯ್ತು. ಓಕೆ. ಅದು ಸೀದಾ ಹೋಗ್ತಾ ಇರೋದಲ್ಲ. ಆಮೇಲೆ ಎಕ್ಸ್ಪ್ರೆಸ್ಗೆ ಹತ್ತಿತ್ತು, ಧೈರ್ಯ ಬಂತು. ಒಂದು 2 ದಿವಸ ಕಷ್ಟ ಆಯ್ತು. ಮತ್ತೆ ನವದುರ್ಗ ಎಕ್ಸ್ಪ್ರೆಸ್ ಫಸ್ಟಿಗೆ ಬಂದಂತ ನವದುರ್ಗ ಓಕೆ. ವಿಜಯ ಅಂತಿದ್ರು ಯರ್ಮಾಳ್ನವರು, ಅವರೇ ಇದು ಮಾಡಿದ್ರು ನನಗೆ ಎಲ್ಲ ಕರೆಕ್ಟ್ ಹೇಳಿಕೊಟ್ಟು ಗಾಡಿ ಕೊಟ್ಟದ್ದೆಲ್ಲ, ಹೀಗೆ ಹೋಗ್ಬೇಕು ಹೀಗೆ ಅಂತ. ಸರಿ, ಜನ ಇರ್ತಾರಲ್ಲ ಪಾಪ, ನಮ್ಮ ಮನೆಯವ್ರ ತರನಲ್ಲ ನಾವು ಒಂದು ಪ್ಯಾಸೆಂಜರನ್ನು ಈಗಲೂ ಸಹ ಅಷ್ಟೇ ಎಲ್ಲ ಬರ್ತಾರೆ, ಇಳಿತಾರೆ ಪಾಪ. ನಮ್ಮದು ಕೇರ್ ನಾವು ಮಾಡಬೇಕು, ನಮ್ಮ ಮನೆಯವರ ಥರ. ಖಂಡಿತ ಸರ್, ನಿಜ. ಅದಕ್ಕೋಸ್ಕರ ನಾವು ಉಂಟಲ್ಲ ಈಗ ಆರಾಮ್ಸೆ ಹೋಗುದು ಬರುವುದು, ಏನು ಗಡಿಬಿಡಿ ಮಾಡೋದಿಲ್ಲ. ಒಂದು ಜನರು ಹತ್ತುವಾಗ ನೋಡುದು, ಇಳಿಯುವಾಗ ನೋಡುದು. ಟೈಮಿಂಗ್ಸ್ ಅಂತ ಇರ್ತದೆ, ಬಟ್ ಒಂದೊಂದು ಗಾಡಿಗೆ ಟೈಮ್ ಇರುದಿಲ್ಲ, ಅವರು ಅರ್ಜೆಂಟ್ ಮಾಡ್ತಾರೆ ಪಾಪ. ಅವರ ಪರಿಸ್ಥಿತಿ ಡ್ರೈವರ್ ಕಂಡಕ್ಟರ್ದು ಸ್ವಲ್ಪ ವಯಸ್ಸಿನವರು ಬರ್ತಾರೆ, ಎಂತ ಮಾಡಿ ಸ್ವಲ್ಪ ನಾವು ಸಹ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರ. ಸರ್, ಮತ್ತೊಂದು ನಿಮ್ದೊಂದು ರೀಸೆಂಟ್ ಆಗಿ ಒಂದು ವಿಡಿಯೋ ಬಂದಿತ್ತು, ಒಂದು ಬೆಳಗಿನ ಟ್ರಿಪ್ ಅಲ್ಲಿ ಒಂದು ಗಾಡಿ ಬ್ರೇಕ್ ಫೇಲ್ ಆಯ್ತು, ಇದೇ ಬಸ್. ಹೌದು ಸರ್. ಸರ್, ಅದು ಹೇಗೆ ಆಯ್ತು, ಏನು ವಿಷಯ ಅದು? ಇಲ್ಲ, ನಾನು ಹೋಗ್ಬೇಕಾದ್ರೆ ಸಡನ್ ಅದು ಬ್ರೇಕ್ ಸ್ವಲ್ಪ ಕಮ್ಮಿ ಆಯ್ತು. ಓಕೆ. ನಾನೀಗ ನೋಡ್ತಾ ಇದ್ದೆ ಏನ್ ಮಾಡುದು, ಏನಿಲ್ಲ. ಲಾಲ್ಬಾಗ್ ನೀವು ಸ್ಟೇಟ್ ಬ್ಯಾಂಕ್ ಅಲ್ಲಿ ಹೊರಡ್ಬೇಕಾದ್ರೆ ಕರೆಕ್ಟ್ ಇತ್ತು. ಇಲ್ಲ, ಉಡುಪಿಯಿಂದ ಹೋಗುದು ಬೆಳಿಗ್ಗೆ. ಉಡುಪಿಯಿಂದ ಹೋಗುದು. ಲಾಲ್ಬಾಗ್ ಸ್ಟಾಪ್ ಕೊಟ್ಟು ಹೋಗುವಾಗ ಬೇಕಾದ ಇದು ಮಾಡಿದ್ರೆ ಬ್ರೇಕೇ ಇಲ್ಲ, ಆಪ್ಷನ್ ಇಲ್ಲ, ಫುಲ್ ಜನ ಇತ್ತು ಗಾಡಿಯಲ್ಲಿ. ಸಿಟಿ ವರ್ಕಿಗೆಲ್ಲ ಹೋಗೋ ಟೈಮ್ ಅಲ್ಲ, ಜನರೆಲ್ಲ ಆ ಕಡೆ ನೋಡಿದೆ, ಎಲ್ಲ ಬೈಕ್ ಎಲ್ಲ ಇತ್ತು, ಈ ಕಡೆ ಜನರಿದ್ರು. ಒಂದು ತಲೆ ಖರ್ಚು ಮಾಡಿದೆ ಎಂತ ಮಾಡ್ಬೇಕಂತೇಳಿ, ದೇವರನ್ನೆಲ್ಲ ಇದು ಮಾಡಿದೆ. ಆ ಕಡೆ ನೋಡಿದ್ರೆ ಗಾಡಿ ಬರ್ತಾ ಉಂಟು, ಈ ಕಡೆ ನೋಡಿದ್ರೆ ಒಂದು ಇದು ಕಾಂಪೌಂಡ್ ಇತ್ತು, ಇದು ಡಿವೈಡರ್. ಆಚೆ ನೋಡಿದೆ, ಎಲ್ಲ ಗೇರ್ ಕಂಟ್ರೋಲ್ ಮಾಡಿ ಮೇಲೆ ಹತ್ತಿಸಿ ನಿಲ್ಲಿಸಿದೆ ಗಾಡಿ. ಮೇಲೆ ಹತ್ತುವಾಗ ಗಾಡಿ ನಾನು ಗೇರ್ ಹಾಕಿದೆ, ಅಂದ್ರೆ ಡಿವೈಡರ್ ಮೇಲೆ ಹತ್ತಿಸಿ. ಒಂದು ಆಪ್ಷನ್ ಇತ್ತು, ಅದೇ ಅದು ಎಂತಂತೇಳಿ ನಾವು ಮಾಡಿದ ಒಳ್ಳೆತನವ ಅಲ್ಲ ನನ್ನ ತಂದೆ ತಾಯಿ ಮಾಡಿದ ಪುಣ್ಯವ ಅದು ಗೊತ್ತಿಲ್ಲ. ಯಾರಿಗೆ ಏನಾಗ್ಲಿಲ್ಲ, ಯಾರಿಗೆ ಸಹ ಏನಾಗ್ಲಿಲ್ಲ, ಕಾಪಾಡಿದ್ರು ದೇವರು. ಜನಗಳಿಗೆ ಒಂದು ಮಾಹಿತಿ ಏನಂತ ಹೇಳಿದ್ರೆ, ಗಾಡಿ ಬ್ರೇಕ್ ಫೇಲ್ ಆದ್ರೂ ನಮ್ಮ ಒಂದು ಕಂಟ್ರೋಲ್ ಅಲ್ಲಿ ಗಾಡಿ ನಿಲ್ಸ್ಬೋದು. ಖಂಡಿತ ನಿಲ್ಸ್ಬೋದು. ಒಂದು ಇದು ನರ್ವಸ್ ಆಗ್ಬಾರ್ದು. ನಮ್ಗೆಂದು ಛಲ ಬೇಕು. ಆ ಗಾಡಿ ಬ್ರೇಕ್ ಫೇಲ್ ಆಯ್ತು, ಗಾಡಿಯಲ್ಲಿ ಜನರು ಇದ್ದಾರೆ, ಈಗ ಹೇಗೆ ಮಾಡಿದ್ರೆ ಹೇಗೆ ನಿಲ್ಲಿಸಬಹುದು ಗಾಡಿ, ಎಂತ ಮಾಡ್ಬೇಕು, ಯಾವ ಸೈಡ್ ಹೊಡಿಬೇಕು, ಈಗ ಆಪ್ಷನ್ ಇಲ್ಲ. ಗಾಡಿ ನಿಲ್ಲಿಸುವ ಆಪ್ಷನ್ ಇಲ್ಲ. ಚಾಲಕರು ಎಂತ ಮಾಡ್ತಾರೆ, ಎಂತ ಮಾಡುದು ಅಂತ ಹೇಳಿ ಲಾಸ್ಟಿಗೆ ಈ ಸೈಡ್ ಉಂಟಲ್ಲ ಇದು ಈ ಸೈಡ್ ಇಡ್ತಾರೆ ಗಾಡಿ. ಇದು ಕೆನಲ್ ಗಟ್ಟಿಂಟು, ಇದು ಮಾಡ್ತಾರೆ ಅಂದ್ರೆ ಆಪ್ಷನ್ ಇಲ್ಲ, ಗಾಡಿ ನಿಲ್ಲುವುದೇ ಇಲ್ಲ. ಎಂತ ಮಾಡುದು, ಜನರು ಇದ್ದಾರೆ, ಗಾಡಿ ಯಾವುದಕ್ಕೆ ಒಂದು ಕಂಬಕ್ಕ ಇಲ್ಲದ್ರೆ ಲಾರಿಗೆ ಒಂದು ಬಸ್ಸಿಗೆ ಇದಕ್ಕೆ ಇಡ್ತಾರೆ. ಯಾಕೆಂದ್ರೆ ಪಾದಚಾರಿಗಳಿಗೆ ಏನಾಗಬಾರ್ದು, ಜನರಿಗೆ ಏನಾಗಬಾರ್ದು, ಅಲ್ಲಿ ಕೂತ್ಕೊಂಡವರಿಗೆ ಏನ್ ಆಗ್ಬಾರ್ದು. ಡ್ರೈವರ್ ಧೈರ್ಯ ಇಲ್ಲಿಗೆ ಅವರಿಗೆ ಆಲೋಚನೆ ಇರ್ತದೆ, ಇಲ್ಲಿಗಿಟ್ರೆ ಎಂತ ಆಗ್ತದೆ ಗಾಡಿ, ಈ ಸೈಡ್ಗೆ ಇಟ್ರೆ ಇದು ಮೈನ್ ಪಾಯಿಂಟ್, ಇದು ಆಂಗ್ಲರ್, ಇದಕ್ಕಿಟ್ರೆ ಸ್ವಲ್ಪ ಗಾಡಿಯನ್ನು ಇದಾಗಲ್ಲ, ನಚ್ಚುನುಗ್ಗಾಗುದಿಲ್ಲ. ಸ್ಲೋ ಇದ್ದ ಗಾಡಿ, ಫಾಸ್ಟ್ ಇದ್ರೆ ಇದಾಗ್ತದೆ, ಒಳಗೆ ಬರ್ತದೆ. ಅದು ಆಗಲ್ಲ. ಚಾನಲ್ ಅಂತ ಹೇಳ್ತಾರಲ್ಲ, ಅದು ಸ್ವಲ್ಪ ಗಟ್ಟಿ ಇರ್ತದೆ. ಹಾಗಾಗಿ ಅದಕ್ಕೋಸ್ಕರ ಪಾಪ ಅವರಿಗೆ ಒಂದು ಡ್ರೈವರ್ನವರಿಗೆ ಒಂದು ಭಯ ಇರ್ತದಲ್ಲ, ಬೆಳಿಗ್ಗೆ ಬಂದು ಎತ್ಕೊಂಡು ಬರ್ತಾರೆ, ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ರಾತ್ರಿ ತನಕ ಬಸ್ಸಲ್ಲಿ ಇಡ್ತಾರೆ. ಜನರೆಲ್ಲ ಇದು ಮಾಡ್ತಾರೆ, ಸ್ವಲ್ಪ ಜನ ನೆಗ್ಲೆಕ್ಟ್ ಮಾಡ್ತಾರೆ, ಸ್ವಲ್ಪ ಜನ ಇದು ಮಾಡ್ತಾರೆ. ಒಳ್ಳೆ ಡ್ರೈವರ್ಸ್ ಒಳ್ಳೆಯವರು, ಕೆಲವರು ಒಂಥರ ಕೇವಲವಾಗಿ ಮಾತಾಡ್ತಾರೆ. ಚಾಲಕರಂತೇಳಿ ಅಷ್ಟು ಇದು ಮಾಡಬಾರ್ದು. ಎಲ್ಲರೂ ಒಂದೇ ತರ, ನಾವು ಸಹ ಎಲ್ಲರನ್ನು ಸಹ ಪ್ಯಾಸೆಂಜರನ್ನು ಪಾದಾಚಾರಿಯನ್ನು ಎಲ್ಲ ಒಂದೇ ತರ ನೋಡ್ತೇವೆ. ನಮ್ಮ ಮನೆಯವ್ರ ತರ, ನಮ್ಮ ಫ್ಯಾಮಿಲಿ ತರ, ನಮ್ಮ ಫ್ಯಾಮಿಲಿ ಮೆಂಬರ್ ತರ. ಬಸ್ಸಲ್ಲಿ ಬಂದು ಯಾರು ಬೇಕಾದ್ರೆ ಆಗಲಿ, ವಯಸ್ಕರಾಗಲಿ ಮುದುಕರಾಗಲಿ, ಬನ್ನಿ ಕೂತ್ಕೊಳ್ಳಿ, ಬನ್ನಿ ಅಮ್ಮ. ಯಾರು ಇಲ್ಲಿ ಕೂತ್ಕೊಂಡಿದ್ರೆ ಸೀಟ್ ಕೊಡೋದಿಲ್ಲ, ಅಮ್ಮ ಸ್ವಲ್ಪ ಎದ್ದೇಳಿಸಿ. ಪ್ರೆಗ್ನೆಂಟ್ ಗರ್ಭಿಣಿಯವರು ಬರ್ತಾರಲ್ಲ, ಆಗ ಕೆಲವರು ಸೀಟ್ ಕೊಡಲ್ಲ. ನನ್ನ ಇದೇ ಬಸ್ಸಲ್ಲಿ, ವಿಶಾಲ್ ಬಸ್ಸಲ್ಲಿ ನಾನು ನೋಡಿದೆ, ಕೊಡಲ್ಲ. ನಾವು ಹೇಳ್ಬೇಕು, ನಾವು ಹೇಳುವುದಕ್ಕಿಂತ ಅವರೇ ಆಲೋಚನೆ ಮಾಡಬೇಕು. ಪ್ರೆಗ್ನೆಂಟ್ ಬಂದರು ಪಾಪ ಸೀಟ್ ಕೊಡು ಅವರಿಗೆ. ಕೆಲವರಿಗೆ ಮಾನವೀಯತೆ ಇರ್ತದೆ ಸರ್, ಕೆಲವರಿಗೆ ಇರುವುದಿಲ್ಲ. ಗೋರ್ತನ ಉಂಟು ಅಲ್ಲ ಅಲ್ಲಿ ಎಂಗ್ಳು ಫುಲ್ಗ ಅಂತ ಹೇಳ್ತಾರೆ. ನಾನೇ ನೋಡಿದೆ ಮೊನ್ನೆ ರೀಸೆಂಟ್ಲಿ ಆದದ್ದು ಇದು, ಇದೇ ಬಸ್ಸಲ್ಲಿ. ಇಲ್ಲಿ ಬಂದು ಕೂತಿದ್ರು, ಲೈನಲ್ಲಿ ಇದ್ರು ಎಲ್ಲ ಇದೆ. ಹೆಂಗ್ ಪಾಪ ಒಂದು ಪ್ರೆಗ್ನೆಂಟ್ ಬಂದ್ಲು, ಯಾರಂತ ಹೇಳಲ್ಲ, ಬಂದ್ರು ನಾ ಈಗ ನೋಡ್ತಾ ಇದ್ದೆ, ಇದೆ ಕೊಡ್ತಾರ ಅಂತ, ಸೀಟ್ ಕೊಡ್ತಾರಂತ. ಯಾರು ಕೊಡಲ್ಲ. ಒಬ್ಳು ಹೇಳುವಾಗ ಅವರ ತಾಯಿ ಯಾರ ಅಕ್ಕನ ಅಂತ, ಈಗ ಈ ಕುಲ್ಲು ಅಂತ ಹೇಳಿದ್ರು. ಆ ತರ ಮಾಡಿದ್ರೆ ಹೌದಲ್ವಾ ಸರ್? ಅವರು ಸಹ ಎನಿಸ್ಬೇಕು, ನಾನು ನಾಳೆ ಮದುವೆ ಆಗಿ ಪ್ರೆಗ್ನೆಂಟ್ ಆಗ್ತೀನಿ, ನಾನು ಇವಳಿಗೆ ಸೀಟ್ ಕೊಟ್ರೆ ನಾಳೆ ನನಗೆ ಯಾರಾದ್ರೂ ಸೀಟ್ ಕೊಡ್ತಾರೆ.
ಏಜ್ ಆದವರಿಗೆ ಹಾಗೆ 100% ಎಲ್ಲ ಅವರಿಗೆ ವಯಸ್ಕರಿಗೆ ಸ್ವಲ್ಪ ನಾವು ಸೀಟ್ ಬಿಟ್ಟು ಕೊಡ್ಬೇಕು, ನಮ್ಮಂತ ಯಂಗ್ಸ್ಟರ್ಸ್ ನವರು ಬಿಟ್ಟು ಕೊಡ್ಬೇಕು. ಕರೆಕ್ಟ್. ಮತ್ತೆ ಕೆಲವರು ಹೇಳ್ತಾರೆ ಇನ್ನ ಮಾರೆ ಪೋಪಿನೇ ಸೈಪೇನ ಅಂತ ಹೇಳ್ತಾರೆ. ಅವರವರ ಕಷ್ಟ. ಎಂತ ಟೈಮಿಂಗ್ಸ್ ಗೆ ನಮ್ಗೆ ಈಗ ನಾ ಇದೇ ಬಸ್ ಹೇಳುದು 5 ಗಂಟೆಗೆ ಮಂಗಳೂರು ಬಿಟ್ರೆ 6 ಉಡುಪಿಗೆ ರೀಚ್ ಆಗ್ಬೇಕು ಸರ್. 1.5 ಗಂಟೆ ಟೈಮಿಂಗ್ಸೇ 1.5 ಗಂಟೆ. ಎಲ್ಲಿಂದ? ಮಂಗಳೂರಿಂದ ಉಡುಪಿಗೆ 1.5 ಗಂಟೆ ಟೈಮ್. ಬಟ್ ಅಲ್ಲಿ ಪಣಂಬೂರು, ಕೂಲೂರು, ಕೊಟಾರ ಚೌಕಿ ಬ್ಲಾಕ್ ಒಂದು 10 ಮಿನಿಟ್ಸ್ ಬ್ಲಾಕ್ ಆದ್ರೆ ನನ್ಗೆ ಉಡುಪಿ ಸ್ಟ್ಯಾಂಡೇ ಇಲ್ಲ, ಮತ್ತೆ ಆಲ್ಟೆ ಗಾಡಿ ಸ್ಟ್ಯಾಂಡಿಗೆ ಹಾಕ್ಲಿಕ್ಕೆ ಇಲ್ಲ, ಟೈಮಿಂಗ್ಸ್ ಇಲ್ಲ ಬೇರೆ ಬ್ಲಾಕ್ ಆದ್ರೆ. ಹಾಗೆ ಒಂದು 10-5 ಮಿನಿಟ್ ಬ್ಲಾಕ್ ಆದ್ರೆ ಸಹ ನಾವು ಹೇಗಾದ್ರೂ ಮಾಡಿ ಸ್ಟ್ಯಾಂಡ್ ರೀಚ್ ಮಾಡ್ಲೇಬೇಕು. ಮತ್ತೆ ನಮ್ಮ ಸಾಹುಕಾರು ಸಹ ಹಾಗೆ. ಈಗ ಅವರು ದೊಡ್ಡ ಸಾಹುಕಾರು ತೀರಿ ಹೋದ್ರು. ಈಗ ಅವರು ಅಜಿತ್ ಅಂತ ಹೇಳಿ ಒಳ್ಳೆ ಮನುಷ್ಯ, ಒಳ್ಳೆ ಜನ. ಅವರು ಯಾವುದೇ ವಿಷಯಕ್ಕೆ ಒಂದು ಹುಷಾರಿಲ್ಲದಿರ್ಲಿ ಆಯ್ತು ಗಾಡಿ ನಿಲ್ಲಿಸಿ, ಕಂಡಕ್ಟರ್ಗಾದ್ರಿ ಡ್ರೈವರ್ಗಾಗ್ಲಿ ಜಾಗ್ರತೆ ಮಲ್ತೊನ್ಲಿ ಎಂತ ಹೆಚ್ಚಾದ್ರೆ ಕೇಳುದು. ಗಾಡಿಗೆ ಏನಾಗುದು ಕೇಳಲಿಲ್ಲ, ಜನರಿಗೆ ಏನಾಗಿದ, ನಿಮ್ಗೆ ಏನಾಗಿದ ಅವ್ರು ಹೇಳುದು. ಯಾಕೆ ಹೇಳಿದ್ರೆ ಅವ್ರು ಒಳ್ಳೆ ಜನ. ಒಂದು ಓನರ್ಸ್ ಇದ್ರೆ ನಿಮ್ಗೆ ಸಹ ದುಡಿಲಿಕ್ಕೆ ಒಂದು ಅದಕ್ಕೆ ಖುಷಿ ಆಗ್ತದೆ. ಹೌದು, ಅದಕ್ಕೋಸ್ಕರ 5 ವರ್ಷದಿಂದ ಈ ಗಾಡಿಯಲ್ಲಿ ಇದ್ದೆ. ಒಳ್ಳೆ ಪರ್ಸನ್, ತೊಂದರೆ ಇಲ್ಲ, ಒಳ್ಳೆ ಸೌಕರ್ಯ ಒಳ್ಳೆದಿದ್ದಾರೆ. ವಿಶಾಲ ಅಂತ ಹೇಳಿದ್ರೆ ತುಂಬಾ ಜನರಿಗೆ ಫೇವ್ರೇಟ್ ಸರ್. ಯಾಕೆ ಹೇಳಿದ್ರೆ ಈ ಒಂದು ಬ್ಲಾಗ್ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ನಿಮ್ಮ ಬಸ್ಸಲ್ಲಿ ಬರುವಂತಹ ಒಬ್ರು ಪ್ಯಾಸೆಂಜರ್ ತುಂಬಾ ಜನ ನನ್ನ ಹತ್ರ ಹೇಳಿದ್ರು, ಸರ್ ಅವರದ್ದು ಬ್ಲಾಗ್ ಮಾಡಿ, ಅವರ ಅದೊಂದು ಲೈಫಿನ ಬಗ್ಗೆ ಕೇಳಿ ಇಂಟ್ರೆಸ್ಟಿಂಗ್ ಇರುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಈ ಬ್ಲಾಗ್ ಮಾಡಿದ್ದೇನೆ ಸರ್. ಅವರಿಗೆ ಏನಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ? ತುಂಬಾ ಧನ್ಯವಾದಗಳು ಅವರಿಗೆ. ತುಂಬಾ ಯಾಕೆ ಹೇಳಿದ್ರೆ ನಿಮ್ಮ ಮೇಲೆ ಒಂದು ಅಭಿಮಾನ ಪ್ರೀತಿ ಆಗ್ಲಿ, ಅವರಿಗೆ ತುಂಬಾ ಥ್ಯಾಂಕ್ಸ್. ತುಂಬಾ ಯಾವತ್ತೂ ಅವರಿಗೆ ಚಿರಋಣಿಯಾಗಿರ್ತೇನೆ ನಾನು, ಎಲ್ಲರಿಗೆ ಸಹ. ಬ್ರೇಕ್ ಫೇಲ್ ಆದಾಗ ನಿಮ್ಮ ದನಿಗಳು ಏನಂತ ಹೇಳಿದ್ರು? ದನಿಗಳು ಕೇಳಿದ್ರು ಎಂತ ಆಯ್ತು ಅಂತ ಹೇಳಿ. ಆಯ್ತು ಬ್ರೇಕ್ ಅಪ್ಸೆಟ್ ಆಯ್ತು ಅಂತ ಹೇಳಿದೆ ನಾನು. ಅದಕ್ಕೆ ಹೇಳಿದ್ರು ಜನರಿಗೆ ಏನಾಗಿದೆ, ನಿಮ್ಗೆ ಏನಾಗಿದೆ ಅಂತ ಕೇಳಿದ್ರು. ಜನರಿಗೆ ಏನು ಪ್ರಾಬ್ಲಮ್ ಅಂತ ಅವ್ರು ಅದೇ ಮೊದ್ಲು ಕೇಳುದು, ಅದೇ ಮುಂಚೆಯಿಂದ ಅದೇ ಡ್ರೈವರ್ ಕಂಡಕ್ಟರ್ ಕೇಳುದು. ಅವರು ಗಾಡಿ ಎಲ್ಲ ಇದು ಮಾಡುದಿಲ್ಲ, ಜನರು ಮೈನ್ ಅವರಿಗೆ. ಜನರಿಗೆ ಏನಾಗಬಾರ್ದು, ಪ್ಯಾಸೆಂಜರಿಗೆ ಯಾರು ಎಂತ ಮಾಡುದು. ಗಾಡಿ ಹೋದ್ರೆ ರಿಪೇರಿ ಮಾಡ್ಬೋದು ಸರ್, ಹೌದಲ್ವಾ? ಹಣ ಕೊಟ್ಟರೆ ರಿಪೇರಿ ಆಗ್ತದೆ ಗಾಡಿ. ಜನರಿಗೆ ಏನಾಗಿದೆ ಕೇಳಿದ್ರು, ಇಲ್ಲ ಅಂತ ಹೇಳಿದೆ, ಪರವಾಗಿಲ್ಲ ಹಾಗಾದ್ರೆ ಅಂತ ಹೇಳಿದೆ ಸರ್, ಅಷ್ಟೇ. ಮತ್ತೆ ನಿಮ್ಗೆ ಸನ್ಮಾನ ಆದದ್ ಸಹ ನಾನೊಂದು ಫೋಟೋ ನೋಡಿದೆ. ಎಲ್ಲಿ ಸರ್ ಅದು ಮಾಡಿದ್ದು? ಅದು ಕಾಪು ಬಾಯ್ಸ್ ನವರು, ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಅವರು ಹೇಳಿದ್ರು. ಈಗ ನಮ್ಮ ಫ್ರೆಂಡ್ ಅವರಿಗೆ ಇದು ಮಾಡಿದಲ್ಲ, ಸ್ವಲ್ಪ ಜನರದ್ದೆಲ್ಲ ಸ್ವಲ್ಪ ಇದು ಮಾಡಿದಲ್ಲ, ಏನೋ ಆಗಿರ್ಬೋದು, ಬಟ್ ಜನರಿಗೆ ಏನಾಗ್ಲಿಲ್ಲಲ್ಲ, ಅದಕ್ಕೂ ಇದಿಟ್ಟು ನನಗೆ ಕರೆದು ಸನ್ಮಾನ ಮಾಡಿದ್ರು ಅವರು ನನಗೆ. ಸರ್ ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಾ? ನಾನು ಬೆಳಗ್ಗೆ ಅಂದ್ರೆ 5 ಗಂಟೆಗೆ ಹೇಳ್ತೇನೆ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಎಲ್ಲ ಟೀ ಕುಡಿದು ಮನೆಯಿಂದ 5ವರೆಗೆ ಹೊರಡ್ತೇನೆ ಉಚ್ಚಿಲದಿಂದ. ಲಾಸ್ಟ್ ಇಲ್ಲಿಗೆ ನಮ್ದು ಗುಂಡಿಬೈಲ್ ಪೆಟ್ರೋಲ್ ಪಂಪಿಗೆ, ಗುಂಡಿಬೈಲಲ್ಲಿ ಹಾಲ್ಟ್ ಗಾಡಿ. ಇಲ್ಲಿ ಗಾಡಿ ಬಂದು ಪೆಟ್ರೋಲ್ ಪಂಪಿಗೆ ಬಂದು ನೀರು ನೋಡಿ, ಆಯಿಲ್ ನೋಡಿ, ಸ್ವಲ್ಪ ಸೇಫ್ ಎಲ್ಲ ಕ್ಲೀನ್ ಮಾಡಿ ಅಲ್ಲಿ ಗಾಡಿ 6 ಗಂಟೆಗೆ 6:15ಕ್ಕೆ ಉಡುಪಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಲಿಸ್ತೇನೆ. 6:45ಕ್ಕೆ ಬಿಡ್ಲಿಕ್ಕೆ ಉಡುಪಿಯಿಂದ. ಬೇಗ ಬಿಡ್ತದೆ ಗಾಡಿ. 6:45ಕ್ಕೆ ಬಿಡ್ಲಿಕ್ಕೆ. ಸ್ವಲ್ಪ ಒಂದು 5-10 ಮಿನಿಟ್ ಮುಂಚೆ ಹೋದ್ರೆ ಜನರಿಗೆ ಗೊತ್ತಾಗ್ತದೆ ವಿಶಾಲ್ ಬಸ್ ಉಂಟು ಅಂತ ಹೇಳಿ. ಟೈಮಿಂಗ್ಸ್ ಹೋದ್ರೆ ಬರ್ಪುಂಡ ಇಜ್ಜ ಅಂತ ಹೇಳ್ತಾರೆ. ಅದಕ್ಕೆ ಡೈಲಿ ಬಸ್ ಅನ್ನು ನಂಬಿ ಬರುವವರು ತುಂಬಾ ಜನ ಇದ್ದಾರೆ. ಇದೇ ವಿಶಾಲ್ ಬಸ್ ಅನ್ನು ರೆಗ್ಯುಲರ್ ಡೈಲಿ ಪ್ಯಾಸೆಂಜರ್ ಇದ್ದಾರೆ. ಡೈಲಿ ಇದನ್ನೇ ಕಾದು ಬರುವವರು ತುಂಬಾ ಜನ ಇದ್ದಾರೆ ಬಸ್ ಸ್ಟ್ಯಾಂಡ್ ಅಲ್ಲಿ. ಎಷ್ಟು ಟ್ರಿಪ್ ಆಗ್ತದೆ ಸರ್ ಡೈಲಿ? ಅಪ್ ಅಂಡ್ ಡೌನ್ 6 ಟ್ರಿಪ್. 3 ಟ್ರಿಪ್ ಹೋಗ್ಲಿಕ್ಕೆ, 3 ಟ್ರಿಪ್ ಬರ್ಲಿಕ್ಕೆ. 6 ಸಿಂಗಲ್ ಆಗ್ತದೆ. ಲಾಸ್ಟ್ ಟ್ರಿಪ್ ಎಷ್ಟು ಗಂಟೆಗೆ? 8:45, 8:45. ಎಲ್ಲಿಂದ? ಮಂಗಳೂರಿಂದ. ಉಡುಪಿ ರೀಚ್ ಆಗ್ಬೇಕಾದ್ರೆ 10 ಆಗ್ತದೆ. 10 ಲಾಸ್ಟ್ ಬಸ್ ಅಥವಾ? ಇಲ್ಲ 2-3 ಬಸ್ ಉಂಟು ಹಿಂದ್ಗಡೆ ಬಸ್ ಇದೆ. ಲೇಟ್ ಹಾಲ್ಟ್. ಹಾಗೆ ನಿಮ್ಗೆ ಟೈಮ್ ಇಲ್ಲ. ಮುಕ್ಕಾಲದ ಇಲ್ಲಿ ಎಷ್ಟು ರೀಚ್ ಆಗುವಾಗ ಎಷ್ಟು ಆಗ್ತದೆ? 10:15 ಆಗ್ತದೆ. ಮನೆ ಮುಟ್ಟುವಾಗ ಎಷ್ಟು ಆಗ್ತದೆ? ಡೀಸೆಲ್ ಹಾಕಿ ಹೊರಡುವಾಗ 10:45 ಆಗ್ತದೆ. ಪಾರ್ಕ್ ಮಾಡಿ ಹೋಗುವಾಗ. ಅಂದ್ರೆ ನೈಟ್ ನೀವು ಡೀಸೆಲ್ ಎಲ್ಲ ಹಾಕಿ ಬೆಳಿಗ್ಗೆ ಆಗುದಿಲ್ಲ, ಅದಕ್ಕೆ ಮತ್ತೆ 10:45. ಮತ್ತೆ ಮನೆಗೆ ಹೋಗುವ 11:30 ಆಗ್ತದೆ. ಊಟ ಮಾಡಿ 12 ಗಂಟೆ ಆಗ್ತದೆ. 12 ಗಂಟೆಯಿಂದ 5 ಗಂಟೆಗೆ ಹೇಳ್ತೀನಿ. ಈಗ ನೀವು 12 ಗಂಟೆಗೆ ಬಂದು 5 ಗಂಟೆಗೆ ಹೇಳ್ತೀರಾ. ನಿಮ್ಮ ಪರ್ಸನಲ್ ಏನಾದ್ರು ಕೆಲಸ ಎಲ್ಲ ಇದ್ರೆ ಹೇಗೆ ನೀವು ಮಾಡ್ತೀನಿ ಸರ್. ನಮ್ದು ಬೆಳಿಗ್ಗೆ 6:45ಗೆ ಹೋದ ಗಾಡಿ ಇಲ್ಲಿಗೆ 10:00ವರೆಗೆ ಬರ್ತದೆ. ಎಲ್ಲಿಗೆ ರಿಟರ್ನ್ 1 ಟ್ರಿಪ್ ಆಗಿ 10:00ವರೆಗೆ ಬಂದ ಗಾಡಿ ಮತ್ತೆ ಬಿಡುದು 2:00ವರೆಗೆ ಸರ್. ಆ ಟೈಮಲ್ಲಿ ರೆಸ್ಟ್ ಸರ್, ನಮಗೆ ಮಲಗ್ಲಿಕ್ಕೆ ಎಂತ ಕೆಲಸ ಮಾಡಬಹುದು. ಅದೇ ಟೈಮಲ್ಲಿ ಇದು ಮಾಡಬಹುದು, ಎಲ್ಲಿಗೆ ಹೋದ್ರೆ ಹೋಗ್ಬಹುದು, ಟೈರಿನ ಕೆಲಸ ಮಾಡಬಹುದು, ಗಾಡಿ ಕೆಲಸ ಮಾಡಬಹುದು, ಫುಲ್ ಸರ್ವಿಸ್ ಇದ್ರೆ ಮಾಡಬಹುದು ಗಾಡಿ ಇದೆಲ್ಲ.
ಓಕೆ ಕೆಲಸ ಎಲ್ಲ ಮಾಡ್ಬೋದು, ಮನೆಗೆ ಹೋಗ್ಬೋದು, ಒಂದು ಫಂಕ್ಷನ್ ಇದ್ರೆ ಹೋಗ್ಬೋದು. ಫಂಕ್ಷನ್ ಎಲ್ಲ ಅಟೆಂಡ್ ಮಾಡ್ಬೋದು. ಎವ್ರಿ ಟೈಮ್ ಇಲ್ಲ, ಬಟ್ ನಮ್ದು ಒಂದೊಂದು ಗಾಡಿ ಹಾಳಾದ್ರೆ ಆ ಟೈಮಲ್ಲಿ ಸಹ ಹೋಗ್ಲಿಕ್ಕೆ ಇರ್ತದೆ. ಆ ಟೈಮಿಗೆ ಈ ಗಾಡಿ ಬಿಡ್ತಾರೆ. ಈ ಗಾಡಿ ಬಿಡ್ತೇವೆ. ನಾವು ರೆಡಿ ಆಗಿರ್ಬೇಕು ಯಾವುದಕ್ಕೆ ಸಹ. ಹಾಗೆ ನಾವು ಗಾಡಿಯಲ್ಲಿ ಇರ್ಬೇಕು. ಆ ಕಡೆ ಈ ಕಡೆ ಹೋಗುವಾಗಿಲ್ಲ, ಹೇಳಲಿಕ್ಕೆ ಆಗುದಿಲ್ಲ. ರೋಡ್ ಬರೋ ಗಾಡಿ ಎಲ್ಲ ಟೈರ್ ಪಂಚರ್ ಆಗ್ತದೆ, ಕರೆಕ್ಟ್, ರೋಡ್ ಬ್ಲಾಕ್ ಆಗ್ತದೆ. ಹಾಗೆ ಓಕೆ ಹಾಗೆ ಸರ್. ಮತ್ತೆ ಒಂದು ನಮ್ಮ ಚಾನಲ್ಗೆ ಏನಂತ ಹೇಳ್ತೀರಾ ಮದನ್ ಮಣಿಪಾಲ್? ಧನ್ಯವಾದ ಮದನ್ ಮಣಿಪಾಲ್. ನಿಮ್ಮ ಚಾನಲಿಗೆ ಯಾವತ್ತು ಎಲ್ಲ ಆಲ್ ಇಂಡಿಯಾ, ಆಲ್ ಕರ್ನಾಟಕ, ಆಲ್ ಎಲ್ಲ ನಿಮ್ಮದೇ. ಮದನ್ ಮಣಿಪಾಲ್ ಅಂತ ನಿಮ್ಮ ಚಾನಲ್ ಇನ್ನೂ ಸಹ ಮುಂದೆ ಬರಲಿ, ಇನ್ನೂ ಸಹ ಅಂತದ್ದು ಎಲ್ಲರ ಬಾಯಲ್ಲಿ. ನಾನು ಸೌದಿಯಲ್ಲಿ ಸಹ ಕೇಳ್ತಾ ಇದ್ದೆ ಮದನ್ ಮಣಿಪಾಲ್ ಅಂತ ಹೇಳಿ. ಎಲ್ಲ ಹೇಳ್ತಾ ಇದ್ರು ಒಳ್ಳೆಯದು ಚಾನಲ್ ಅವರದ್ದು, ಒಳ್ಳೆ ಇದು ಅಂತ ಹೇಳಿ. ಥ್ಯಾಂಕ್ ಯು ಸರ್. ಯಾಕೆ ಹೇಳಿದ್ರೆ ನಿಜವಾಗ್ಲೂ ಸೌದಿ ಮತ್ತೆ ದುಬೈಯಲ್ಲಿ ಎಲ್ಲ ನನ್ನ ಫ್ರೆಂಡ್ಸ್ ಮಾಡ್ತಾ ಹೇಳ್ತಾರೆ ಮದನ್ ಮಣಿಪಾಲ್ ಫೋನ್ ಮಾಡ್ತಾ ಇರ್ತಾರಲ್ಲ. ಹಾಗೆ ಒಳ್ಳೆ ಜನ, ಒಳ್ಳೆ ಚಾನಲ್ ಅವರದ್ದು. ಇನ್ನು ಸಹ ಇದು ಆಗ್ಲಿ, ಮೇಲೆ ಹೋಗ್ಲಿ ಅಂತ ಹೇಳಿ. ಥ್ಯಾಂಕ್ ಯು ಸರ್. ನಿಮ್ಮೆಲ್ಲರ ಒಂದು ಆಶೀರ್ವಾದ ನನ್ನ ಮೇಲೆ ಸದಾ ಇರ್ಲಿ. ಯಾವತ್ತು ಉಂಟು ಸರ್, ಯಾವತ್ತು ಉಂಟು, ಯಾವಾಗ್ಲೂ. ಯಾಕೆ ಹೇಳಿದ್ರೆ ಇಲ್ಲಿ ಡ್ಯೂಟಿ ಮಾಡ್ತಿರುವಂತಹ ಕೆಲವರು ಚಾಲಕರು ಅಲ್ಲಿದ್ದಾರೆ. ನಾವೆಲ್ಲ ನಿಮ್ಮ ಚಾನಲ್ನ ಮುಖಾಂತರ ನಮ್ಮ ಡ್ರೈವರ್ಸ್ನವರಿಗೆಲ್ಲ ಸ್ವಲ್ಪ ಎಲ್ಲ ಜನರಿಗೆಲ್ಲ ಸ್ವಲ್ಪ ಅನುಭವ ಆಗಿದೆ. ಹೇಗೆ ವಿಡಿಯೋ ಮಾಡಿ ಗೊತ್ತಾಯ್ತಾ, ಅಂದ್ರೆ ಕಷ್ಟ ಗೊತ್ತಾಗ್ತದೆ ಅಂತೇಳಿ, ಜನಗಳಿಗೆಲ್ಲ ರೀಚ್ ಆಗ್ತದೆ. ಡ್ರೈವರ್ ಅಂತ ಹೇಳಿದ್ರೆ ಕೇವಲ ಅಂತ ಅಲ್ಲ. ಹೌದೌದು, ಕರೆಕ್ಟ್. ಕೆಲವರು ಅನ್ಕೊಂಡಿದ್ದಾರೆ ಆಯ್ ಡ್ರೈವರ್ ಅಂಚ ಇಂಚ. ಎಲ್ಲರೂ ಸಹ ಇದು ಮಾಡುದಿಲ್ಲ, ಕೆಲವರು ಇದು ಮಾಡ್ತಾರೆ. ಎಲ್ಲರೂ ಸಹ ನಮ್ಮ ಇದರಲ್ಲಿ ಬಸ್ಸಲ್ಲೆಲ್ಲ ಬರುವ ಜನರೆಲ್ಲ ಎಲ್ಲ ದೇವರಂತವ, ತೊಂದರೆ ಇಲ್ಲ. ಏನು ಇಷ್ಟ ತನಕ 5 ವರ್ಷ ಆಯ್ತಲ್ಲ, ಯಾರು ಸಹ ಒಂದು ಪ್ಯಾಸೆಂಜರ್ ಆಗ್ಲಿ ಏನಾಗ್ಲಿ ಯಾರು ಏನು ಹೇಳಲಿಲ್ಲ. ಎಲ್ಲ ಒಳ್ಳೇದು. ನಾವು ಒಳ್ಳೇದಿದ್ರ ಊರೇ ಒಳ್ಳೇದಿರ್ತದೆ. ಹೌದು ಸರ್. ನಾವು ಕೆಟ್ಟದ ಅದು ಊರೇ ಕೆಟ್ಟದ್ದು. ಖಂಡಿತ ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆಯ ನಿಮ್ಮ ಬಗ್ಗೆ ಆಗಲಿ ಗಾಡಿಯ ಬಗ್ಗೆ ಆಗಲಿ ಒಳ್ಳೆಯ ಇನ್ಫಾರ್ಮೇಶನ್ ಕೊಟ್ರಿ ಜನಗಳಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ವೆಲ್ಕಮ್ ಸರ್. ಓಕೆ.